ಮಾಧ್ಯಮದಲ್ಲಿ ಕೆಲಸ ಮಾಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಒಂದಷ್ಟು ಜನ ತುಂಬಾ ಕೆಟ್ಟ ಸುದ್ದಿಗಳನ್ನ ಪ್ರಸಾರ ಮಾಡ್ತಾರೆ. ಅಂದ್ರೆ ಈಗ ನೀವೊಂದು ಪಾಯಿಂಟ್ ಹೇಳಿದ್ರೆ ಪುನೀತ್ ರಾಜ್ಕುಮಾರ್ ವಿಷಯಕ್ಕೆ ಬಂದಾಗ ಈ ಗದ್ಯ ಪದ್ಯ ಅಂದಾಗ ಇದು ಗಣೇಶ್ ಮಾಡಬೇಕು ಅಂತಂದ್ರೆ ಈ ತರದ ಒಂದು ವ್ಯಾಲ್ಯೂಬಲ್ ವಿಷಯಗಳನ್ನ ನಿಮ್ಮಂತ ಹೇಳಿದಾಗಲೇ ಗೊತ್ತಾಗೋದು. ಅದು ಹೇಳಿದಕ್ಕೆ ಬಹಳ ಖುಷಿ ಆಗ್ತದೆ. ಇಲ್ಲ, ಯಾಕೆಂತಂದ್ರೆ ಮುಂಗಾರು ಮಳೆ ಅಪ್ಪು ಸರ್ ಸಿಕ್ಕಾಪಟ್ಟೆ ಮಾತಾಡಿದ್ರಿ. ಹೆಂಗ್ ಸರ್ ಅದು ಅಷ್ಟು ಕಂಟಿನ್ಯೂಸ್ ಆಗಿ? ಇಪ್ಪ ನನ್ಗೆ ನಿಜವಲ್ಲ, ನಾನು ಥ್ರಿಲ್ ಆಗ್ಬಿಟ್ಟೆ ನಾನು. ಆಮೇಲೆ ಪರಮಾತ್ಮ ಆಕ್ಟ್ ಮಾಡ್ಬೇಕಾರೆ ಗಣೇಶನ ತುಂಬಾ ನೆನಪಿಸ್ಕೊಂಡ್ರು ಅಪ್ಪು ಸರ್. ಯಾಕಂದ್ರೆ ಯೋಗರಾಜ್ ಭಟ್ ಮಾಡಿದ್ದು ತುಂಬಾ ಗಣಪನ್ ತುಂಬಾ ನೆನಪಿಸ್ಕೊಂಡ್ರು ಅವರು ಅಪ್ಪು ಸರ್. ಅಂದ್ರೆ ಸರ್ ಇವರು ಗಣಪನ್ ನೆನಪಿಸ್ಕೊಂಡು ಡೈಲಾಗ್ ಬರ್ಬಿಟ್ಟಿದ್ದಾರೆ ಸರ್ ಅಪ್ಪು ಸರ್. ಎಷ್ಟೋ ಸರಿ ಹೆಂಗಂದ್ರು, ಚಕ್ಷುಗಳಲ್ಲಿ ತಿಥಿಗಳು ಒಡೆಗಳು ಬಂದು ಅವೆಲ್ಲ ಮಾತಾಡ್ಬೇಕಾರೆ ಅಯ್ಯೋ ಇದು ಯಾವುದು ಗಣಪ ಅಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಬಿಟ್ಟಿರೋದು ಆ ಥರ. ನಾನು ಅಪ್ಪು ಸರ್ಗೆ ಅದೊಂದು ಆ ಕ್ವಾಲಿಟಿ ಇದೆಯಲ್ಲ, ಸೆಕೆಂಡ್ಗಿನ್ನ ಫಾಸ್ಟಾಗಿ ಒಪ್ಕೊಂಡ್ಬಿಡ್ತಾರೆ ಅವರು. ಅಂದ್ರೆ ಯಾಕಂದ್ರೆ ನಾನು ಓದ್ಲಿಲ್ಲ ಅನ್ನೋದೊಂದು, ಅಂದ್ರೆ ನಾನು ಕನ್ನಡನ ಹಿಂಗೆ ಕಲ್ತ್ಕೊಂಡೆ. ಅವರೆಲ್ಲ ಅದನ್ನ ಚೆನ್ನಾಗಿ ಕಾದಂಬರಿಗಳು, ಅದಕ್ಕೆ ಅಮ್ಮನೂ ಪಾರ್ವತಮ್ಮವರೆಲ್ಲ ಓದ್ತಿದ್ರಲ್ಲ, ಅದನ್ನ ನೆನಪಿಸ್ಕೊಂಡ್ರು. ನಾನು ಆ ದೃಷ್ಟಿಯಿಂದ ಈ ತರದ ಪಾತ್ರಗಳು ಇವಾಗ ಪುರಾಣದ ಫ್ಯಾಂಟಸಿ ಹೌದು, ಪುರಾಣದ ಲೇಪನ ಇದಕ್ಕಿದೆ. ಸುಮ್ಮನಿಲ್ಲ ಅಲ್ಲಿ ಹೋಗ್ಲಿ ಹುಷಾರು, ಬಿದ್ದಿದ್ಬಿಟ್ಟಿರ. ಅದು ಈ ಪುರಾಣದ ಲೇಪನದ ಪಾತ್ರಗಳಿದಾವಲ್ಲ, ಇವು ಹೆಚ್ಚು ಅಂದ್ರೆ ಈಗ ಅದಕ್ಕೆ ಒಂದು ಅನುಭವನೂ ಕಾರಣ ಆಗುತ್ತೆ. ಅದಾದ್ಮೇಲೆ ಹಿಂಗೆ ಮಾಡ್ಬೇಕಲ್ಲ ಅಂತ ಅನ್ನೋದು. ಯಾರು ಸರ್? ಗ್ಯಾರಂಟಿ ನೋಡ್ತಾರೆ ಸರ್, ನೋಡ್ತಾರೆ. ನನ್ನ ಭಾಷೆಗೆ ಸಂಬಂಧಪಟ್ಟಂಗೆ, ಡೈಲಾಗ್ ಡೆಲಿವರಿ ಸಂಬಂಧಪಟ್ಟಂಗೆ ಸಾಕಷ್ಟು ಸರಿ ಚರ್ಚೆ ಮಾಡಿದ್ದಾರೆ ಗಣಪನ ಬಗ್ಗೆ. 1 ಗಂಟೆ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.